ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥ ದರ್ಶನ್ ಅವರನ್ನ ಮತ್ತು ಅವರ ಸಹ ಆರೋಪಿಗಳು ಯಾರೆಲ್ಲ ಇದ್ದಾರೆ ಈ ಕೊಲೆ ಕೇಸ್ನ ಉಳಿದ ಆರೋಪಿಗಳು ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. 24ನೇ ACMM ಕೋರ್ಟಿಗೆ ದರ್ಶನನ್ನು ಕರೆತಂದು ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಿದ್ದಾರೆ. 24ನೇ ACMM ಕೋರ್ಟ್ನಲ್ಲಿ ಸದ್ಯ ದರ್ಶನ್ ಅವರನ್ನು ಹಾಜರುಪಡಿಸಲಾಗಿದೆ. ಸದ್ಯ ಪ್ರಶ್ನೆ ಇರೋದು ಮುಂದಕ್ಕೇನು ಅನ್ನೋದು. ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಎಷ್ಟು ದಿನ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. 13 ಮಂದಿ ಆರೋಪಿಗಳಿದ್ದಾರೆ. ಸೊ 13 ಮಂದಿ ಆರೋಪಿಗಳ ಪೈಕಿ ಯಾರನ್ನ ಕಸ್ಟಡಿಗೆ ಕೇಳ್ತಾರೆ ಅನ್ನೋದು ಮುಖ್ಯ. ಸೊ ಇಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ, ಆರೋಪಿ ನಂಬರ್ 2 ದರ್ಶನ್, ಉಳಿದವರೆಲ್ಲ ಆ ನಂತರದ ನಂಬರ್ಸು A3, A4, A5 ಈ ರೀತಿ ಮತ್ತು ಇತರರು. ಒಟ್ಟು 13 ಮಂದಿ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಿಲಿಮಿನರಿ ಇಂಟರೋಗೇಷನ್ ಮಾಡಿದಾಗ ಯಾರ ಪಾತ್ರ ಏನು ಅನ್ನೋದು ಪೊಲೀಸರಿಗೆ ಗೊತ್ತಾಗ್ತಾ ಹೋಗಿದೆ. ಯಾರ ಸೂಚನೆಯ ಮೇರೆಗೆ ಆಯಿತು, ಯಾವ ಕಾರಣಕ್ಕಾಗಾಯಿತು, ಯಾವ ರೀತಿ ಆಯಿತು ಕೊಲೆ. ಸೊ ಇದೆಲ್ಲವೂ ಕೂಡ ಪೊಲೀಸರು ಕನೆಕ್ಟಿಂಗ್ ದಿ ಡಾಟ್ಸ್ ಅಂತ ಮಾಡ್ತಾ ಹೋಗಿದ್ದಾರೆ. ಆರೋಪಿಗಳನ್ನು ಈಗ ಮೊದಲ ಹಂತದ ವಿಚಾರಣೆಯನ್ನಷ್ಟೇ ಇವತ್ತು ಮಾಡಿರೋದು, ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ. ಮೊದಲ ಹಂತದ ವಿಚಾರಣೆಯಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದು, ಈ ಕೇಸ್ನಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದು ಇದೆಲ್ಲವೂ ಕೂಡ ಪೊಲೀಸರಿಗೆ ಸ್ಪಷ್ಟ ಆಗಿದೆ. ಅದರ ಬೆನ್ನಿಗೆ ಅವರನ್ನು ಅರೆಸ್ಟ್ ಮಾಡಿ ಆ ನಂತರ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿರೋದು. ಕೋರ್ಟ್ಗೆ ಕರೆತರ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕೋರ್ಟ್ನ ಹೊರಭಾಗ ಇದು, ಅಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಆರೋಪಿ ದರ್ಶನನ್ನು ಕೋರ್ಟಿಗೆ ಕರೆತರ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಕೋರ್ಟ್ನ ಹೊರಭಾಗದಲ್ಲಿ, ಅಂದರೆ ಕೋರ್ಟಿಗೆ ಎಂಟ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಸೆರೆ ಸಿಕ್ಕಿರುವಂಥ ದೃಶ್ಯಗಳಿವೆ. ಆರೋಪಿ ದರ್ಶನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಕೋರ್ಟ್ನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು, ಕೋರ್ಟ್ ಹಾಲ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಹೊರಭಾಗದಲ್ಲಿ ಸೆರೆ ಸಿಕ್ಕಿರುವಂಥ ದೃಶ್ಯ ಇದು. ಆರೋಪಿ, ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವರನ್ನು ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಅಲ್ಲಿ ಅಕ್ಕಪಕ್ಕದಲ್ಲಿ ನಿಂತವರೆಲ್ಲ ಬಹಳ ಆಶ್ಚರ್ಯದಿಂದ ದರ್ಶನ್ ಅವರನ್ನು ನೋಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿನ್ನೆವರೆಗೆ ಹೀರೋ, ಬಹಳ ಆದರ್ಶ ಹೀರೋ ಅಂತ ಭಾವಿಸಿದಂಥ ವ್ಯಕ್ತಿ ಇವತ್ತು ಕೊಲೆ ಕೇಸ್ನಲ್ಲಿ ಆರೋಪಿ. ಒಬ್ಬ ಅಮಾಯಕನನ್ನು, ಒಬ್ಬ ಬಡಪಾಯಿಯನ್ನು ಕೊಂದಿರುವಂಥ ಆರೋಪ, ಕೊಲೆ ಮಾಡಿರುವಂಥ ಆರೋಪ ದರ್ಶನ್ ಮತ್ತವರ ಟೀಮ್ನ ಮೇಲಿದೆ. ಕ್ಷುಲ್ಲಕ ಕಾರಣಕ್ಕೆ ಒಂದು ಕಮೆಂಟು, ಒಂದು ಮೆಸೇಜು, ಆತುರದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಸಿಂಪಲ್ ಆಗಿ ಸ್ಟೇಷನ್ನಲ್ಲಿ ಮಾತುಕತೆಯ ಮುಖಾಂತರ ಮುಗಿದು ಹೋಗಬೇಕಾದಂಥ ವಿಚಾರ. ಅಟ್ಲೀಸ್ಟ್ ಒಂದು ಕೇಸ್ ಹಾಕಿದರೆ ಒಂದು ಕೇಸ್ನಲ್ಲಿ ಮುಗಿದು ಹೋಗಬೇಕಾದಂಥ ವಿಚಾರ. ಅದನ್ನು ಇಲ್ಲಿ ತನಕ ಅಂದರೆ ಕಿರು ಬೆರಳಲ್ಲಾಗೋದಕ್ಕೆ ಕೊಡಲಿ ಎತ್ಕೊಂಡ್ರು ಅಂತ ಹೇಳ್ತಲ್ಲ, ಅಂಥ ಕತೆ ಇದು. ಕರೆದು ಆತನ ವಿರುದ್ಧ ಒಂದು ಕೇಸ್ ಮಾಡಿಸಿದ್ರೆ, ಆತ ಆಕ್ಷೇಪಾರ್ಹ ಶಬ್ದಗಳಿಂದ ಕಮೆಂಟ್ ಮಾಡ್ದ ಅನ್ನೋದೇ ಆಗಿದ್ದರೆ, ಅಶ್ಲೀಲವಾಗಿ ಅಸಭ್ಯವಾಗಿ ಕಮೆಂಟ್ ಮಾಡ್ದ, ಮೆಸೇಜ್ ಮಾಡ್ದ ಅಂತ ಆಗಿದ್ರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗಿದಿರೋದು. ಪವಿತ್ರ ಗೌಡ ಹೋಗೋದು, ಒಂದು ಕಂಪ್ಲೇಂಟ್ ಕೊಡೋದು, ಬರೋದು. ಪೊಲೀಸರು ಕರೆಸ್ತಾ ಇದ್ರು ಆರೋಪಿಯನ್ನು. ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕಿತ್ತು ಆ ವ್ಯಕ್ತಿಯ ವಿರುದ್ಧ ಅದು ಆಗ್ತಾ ಇತ್ತು. ರೇಣುಕಾಸ್ವಾಮಿ ವಿರುದ್ಧ ಏನು ಕೇಸ್ ಆಗಬೇಕಿತ್ತೋ, ಏನು ಕಾನೂನು ಕ್ರಮ ಆಗಬೇಕು ಅದು ಆಗ್ತಾ ಇತ್ತು. ಅದನ್ನು ಬಿಟ್ಟು ಕಾನೂನನ್ನು ಕೈಗೆತ್ತಿಕೊಂಡಂಥ ಪರಿಣಾಮ ಏನಾಗಿದೆ, ಏನಾಗತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಕೇಸು ನಿಲ್ತಾ ಇದೆ. ಸದ್ಯ ಕೋರ್ಟ್ ಹಾಲ್ನಲ್ಲಿ ಆರೋಪಿಗಳಿದ್ದಾರೆ, ಎರಡೂ ಕಡೆಯ ವಕೀಲರಿದ್ದಾರೆ. ನ್ಯಾಯಾಧೀಶರ ಆಗಮನಕ್ಕಾಗಿ ಕಾಯ್ತಿದ್ದಾರೆ ಅನ್ನೋ ಮಾಹಿತಿ.
ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಮಿಸಿದ್ದಾರೆ. ಈಗಾಗಲೇ PP ಬಂದಾಗಿದೆ. ದರ್ಶನ್ ಪರ ವಕೀಲರು ಅಥವಾ ಆರೋಪಿಗಳ ಪರ ವಕೀಲರು ಕೂಡ ಬಂದಾಗಿದೆ. ನ್ಯಾಯಾಧೀಶರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಇದರಲ್ಲಿ ಉಳಿದ ಆರೋಪಿಗಳಿದ್ದಾರೆ. ಈ ಕೃತ್ಯಕ್ಕೆ ಸಹಕರಿಸಿದಂಥ ಉಳಿದ ಆರೋಪಿಗಳು ಈ ವ್ಯಾನಲ್ಲಿದ್ದಾರೆ. KSRP ಕರ್ನಾಟಕ ಮೀಸಲು ಪಡೆಯ ವ್ಯಾನ್ ಏನಿದೆ ಅದರಲ್ಲಿದ್ದಾರೆ. ದರ್ಶನ್, ಪವಿತ್ರ ಗೌಡ ಅಂದರೆ ಪ್ರಮುಖ ಆರೋಪಿಗಳನ್ನು ಆ ಜೀಪಲ್ಲಿ ಅಂದರೆ ಮಹೀಂದ್ರ ಬೊಲೆರೋ ವಾಹನ ಏನಿದೆ ಅದರಲ್ಲಿ ಕರೆತರಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ, ಕೋರ್ಟಿಗೆ ಕರೆತರೋ ಸಂದರ್ಭದ ದೃಶ್ಯಗಳಿವೆ. ಆಗಿನ ದೃಶ್ಯಗಳು. ಈಗ ಕೋರ್ಟ್ ಹಾಲಲ್ಲಿದ್ದಾರೆ ಆರೋಪಿಗಳು. ನ್ಯಾಯಾಧೀಶರ ಆಗಮನಕ್ಕಾಗಿ ವಿಚಾರಣೆ ಆರಂಭ ಆಗಿದೆ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. 13 ಜನರನ್ನ ಕೂಡ ಕೋರ್ಟ್ ಹಾಲಿಗೆ ಕರೆತರಲಾಗಿದೆ. ಈಗ ವಿಚಾರಣೆಯು ಕೂಡ ಆರಂಭ ಆಯಿತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಹದಿಮೂರು ಮಂದಿ ಆರೋಪಿಗಳನ್ನ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ವಿಚಾರಣೆಯೂ ಕೂಡ ಶುರುವಾಯಿತು. ಎರಡೂ ಕಡೆಯ ಲಾಯರ್ಸ್ ಇದ್ದಾರೆ. ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಷನ್ ಪರ ವಕೀಲರು ಮತ್ತು ಈ ಕಡೆ ದರ್ಶನ್ ಸೇರಿ ಆರೋಪಿಗಳ ಪರ ವಕೀಲರು ಕೂಡ ಸದ್ಯ ಇದ್ದಾರೆ. ನ್ಯಾಯಾಧೀಶರ ಆಗಮನ ಆಗಿದೆ, ವಿಚಾರಣೆ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ದರ್ಶನ್ ಸೇರಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡ, ಪವನ್, ವಿನಯ್, ಪ್ರದೋಷ್, ನಂದೀಶ್, ದೀಪಕ್, ಲಕ್ಷ್ಮಣ್ ಮತ್ತು ನಾಗರಾಜ್. ಸೊ ಇಷ್ಟು ಜನರ ಹೆಸರು ಈಗ ಲಭ್ಯ ಆಗ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.